ಸಿಎಂ ನಿಂದ ಮಂಡ್ಯದಲ್ಲಿ ಜಿಲ್ಲಾಡಳಿತ ದುರ್ಬಳಕೆ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸುಮಲತಾ ಅಂಬರೀಶ್ ಅವರಿಗೆ ಈಗ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಸುಮಲತಾ ಅಂಬರೀಶ್ಗೆ ಮಂಡ್ಯ ಜಿಲ್ಲಾಧಿಕಾರಿಗಳಾಗಿರುವ ಎನ್ ಮಂಜುಶ್ರೀ ಅವರು ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ಐಪಿಸಿ ಸೆಕ್ಷನ್ 189ರ ಅಡಿಯಲ್ಲಿ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ ಜಿಲ್ಲಾಧಿಕಾರಿಯವರು ಅನ್ನುವಂತಹ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ. ನಿಮ್ಮ ವಿರುದ್ಧ ಏಕೆ ಕ್ರಮ ಕೈಗೊಳ್ಳಬಾರದು ಅನ್ನುವಂತಹ ಪ್ರಶ್ನೆಯನ್ನ ಜಿಲ್ಲಾಧಿಕಾರಿಯವರು ಎತ್ತಿದ್ದಾರೆ. ನೋಟಿಸ್ ತಲುಪಿದ ಒಂದು ದಿನದೊಳಗೆ ಸಮಜಾಯಿಷಿ ನೀಡುವಂತೆ ಅವರು ಈ ನೋಟಿಸ್ನ ಮೂಲಕವಾಗಿ ಹೇಳಿದ್ದಾರೆ. ಇಲ್ಲವೇ ತಮ್ಮ ಹೇಳಿಕೆ ಏನೂ ಇಲ್ಲವೆಂದಾದರೆ ಕಾನೂನು ಕ್ರಮವನ್ನ ಕೈಗೊಳ್ತೀನಿ ಅನ್ನೋದನ್ನು ಕೂಡ ಈ ಒಂದು ಸೂಚನೆಯಲ್ಲಿ ತಿಳಿಸಲಾಗಿದೆ. ನೋಟಿಸ್ ಮೂಲಕವಾಗಿ ಸುಮಲತಾ ಅವರಿಗೆ ಡಿಸಿ ಅವರು ಈ ಒಂದು ಸೂಚನೆಯನ್ನ ನೀಡಿರುವಂತದ್ದು. ಮಂಜುಶ್ರೀ ಅವರು ಈ ಒಂದು ಸೂಚನೆಯನ್ನ ನೀಡಿದ್ದಾರೆ. ಮಂಜುಶ್ರೀ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರಂತರವಾದಂತಹ ಆಪಾದನೆಯನ್ನ ಮಾಡಲಾಗ್ತಾ ಇರುವಂಥದ್ದು. ಅದಕ್ಕೆ ಈಗ ಮಂಜುಶ್ರೀ ಅವರು ಈ ಒಂದು ನೋಟಿಸ್ ಅನ್ನ ಜಾರಿಗೊಳಿಸಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ನಿಮ್ಮ ವಿರುದ್ಧ ಏಕೆ ಕ್ರಮ ಕೈಗೊಳ್ಳಬಾರದು ಅನ್ನುವಂಥದ್ದನ್ನ ಈ ಪ್ರಶ್ನೆಯನ್ನ ಎತ್ತಿದ್ದಾರೆ. ಮಂಜುಶ್ರೀ ಅವರು ಕೇವಲ ಸರ್ಕಾರದ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ, ಅಧಿಕಾರ ದುರ್ಬಳಕೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಸಿಎಂ ಅವರು ಮಂಡ್ಯ ಜಿಲ್ಲಾಡಳಿತವನ್ನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅನ್ನುವಂತಹ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎನ್ ಮಂಜುಶ್ರೀ ಅವರು ಈ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ಸುಮಲತಾ ಅಂಬರೀಶ್ ಅವರಿಗೆ ಈ ನೋಟಿಸ್ ಜಾರಿಗೊಳಿಸಲಾಗಿದೆ. ಸೆಕ್ಷನ್ 189 ಅಡಿಯಲ್ಲಿ ಈ ಒಂದು ನೋಟಿಸ್ ಅನ್ನ ಜಾರಿಗೊಳಿಸಲಾಗಿದ್ದು ನಿಮ್ಮ ವಿರುದ್ಧ ಏಕೆ ಕ್ರಮ ಕೈಗೊಳ್ಳಬಾರದು ಅನ್ನುವಂಥದ್ದನ್ನ ಡಿಸಿ ಅವರು ಪ್ರಶ್ನಿಸಿದ್ದಾರೆ. ಅಷ್ಟೇ ಅಲ್ಲದೆ ಒಂದು ದಿನದೊಳಗಿನೇ ಇದಕ್ಕೆ ಉತ್ತರವನ್ನು ಅಂದ್ರೆ ಇಮಿಡಿಯೇಟ್ ಆಗಿ ನೀವು ಇದಕ್ಕೆ ಉತ್ತರವನ್ನು ಕೊಡಬೇಕು ಅನ್ನುವಂತಹ ಒಂದು ಅಂಶವನ್ನು ಕೂಡ ಸೂಚಿಸಿದ್ದಾರೆ. ತತ್ಕ್ಷಣಕ್ಕೆ ಉತ್ತರವನ್ನು ಕೊಡಬೇಕು ಅಂತೇಳಿ ಬಹುಶಃ ಆ ಸೆಕ್ಷನ್ ಅಡಿಯಲ್ಲಿ ಅದಕ್ಕೆ ಅವಕಾಶ ಇದೆಯಾ ಅನ್ನೋದ್ರ ಬಗ್ಗೆಯೂ ಕೂಡ ನೋಡಬೇಕಾಗಿದೆ. ಒಂದೇ ದಿವಸದಲ್ಲಿ ಉತ್ತರವನ್ನು ಕೊಡಬೇಕಾದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಮಾನ್ಯವಾಗಿ ನೋಟಿಸ್ಗಳನ್ನು ಕೊಟ್ಟಾಗ ತತ್ಕ್ಷಣದ ಉತ್ತರ ಅಂದ್ರೆ ಒಂದು ದಿನದ ಉತ್ತರ ಅನ್ನುವಂತಹ ತುರ್ತಿನ ವಿಚಾರವೂ ಕೂಡ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರತಕ್ಕಂಥ ಅಂಶ. ಐಪಿಸಿ ಸೆಕ್ಷನ್ ಅಡಿಯಲ್ಲಿ ನಾನು ಕ್ರಮ ಕೈಗೊಳ್ಳಬಾರದೇಕೆ ಅನ್ನುವಂಥದ್ದನ್ನು ಕೂಡ ಈ ಒಂದು ಪ್ರಶ್ನೆಯಲ್ಲಿ ಈ ಒಂದು ನೋಟಿಸ್ನಲ್ಲಿ ಪ್ರಸ್ತಾಪಿಸಲಾಗಿರುವಂತಹದ್ದು. ಈ ಮೂಲಕವಾಗಿ ಈ ಒಂದು ನೋಟಿಸ್ ಅನ್ನೇನೋ ಈಗಾಗಲೇ ಸುಮಲತಾ ಅವರಿಗೆ ಈ ಒಂದು ನೋಟಿಸ್ ಅನ್ನ ಜಾರಿಗೊಳಿಸಲಾಗಿದೆ. ಒಂದು ದಿವಸದಲ್ಲಿ ಉತ್ತರವನ್ನ ಕೊಡಬೇಕು ಅನ್ನುವಂತಹ ಒಂದು ಅಂಶವನ್ನು ಕೂಡ ಈ ನೋಟಿಸ್ನಲ್ಲಿ ಹೇಳಲಾಗಿರ್ತಕ್ಕಂಥದ್ದು. ಇದರ ಮೂಲಕವಾಗಿ ಈ ನೋಟಿಸ್ಗೆ ಈಗ ಸುಮಲತಾ ಅವರು ಏನು ಉತ್ತರವನ್ನ ಕೊಡ್ತಾರೆ ಅನ್ನುವಂಥದ್ದು ಕೂಡ ಅಷ್ಟೇ ಮುಖ್ಯ. ಇವತ್ತು ಕೂಡ ಸುಮಲತಾ ಅವರ ಬೆಂಬಲಿಗರು ಕೂಡ ಈ ಒಂದು ಆಪಾದನೆಯನ್ನ ಮಾಡ್ತಾ ಇದ್ರು. ಆದರೆ ಈಗ ಈ ಒಂದು ನೋಟಿಸ್ ಅನ್ನ ಜಾರಿಗೊಳಿಸಲಾಗಿರ್ತಕ್ಕಂಥದ್ದು. ಎಸ್, ಈ ನೋಟಿಸ್ನಲ್ಲಿ ಇರ್ತಕ್ಕಂತಹ ಅಂಶಗಳನ್ನು ನಾವು ಗಮನಿಸೋದಿದ್ರೆ ಈ ನೋಟಿಸ್ನಲ್ಲಿ ಹೇಳಿರ್ತಕ್ಕಂತಹ ಅಂಶಗಳು ಶ್ರೀಮತಿ ಸುಮಲತಾ ಎಂ ಅಭ್ಯರ್ಥಿ ಪಕ್ಷೇತರ 20 ಮಂಡ್ಯ ಲೋಕಸಭಾ ಕ್ಷೇತ್ರ ಆದ ನಿಮಗೆ ಈ ಮೂಲಕ ಈ ಒಂದು ನೋಟಿಸ್ ಅನ್ನ ನೀಡಲಾಗ್ತಾ ಇದೆ ಅನ್ನುವಂಥದ್ದು. ನಾಮಿನೇಷನ್ ಪೇಪರ್ನಲ್ಲಿ ಎರರ್ ಇದೆ, ಆ ತಪ್ಪನ್ನು ಮುಚ್ಚಿಡೋಕೆ ಅಫಿಷಿಯಲ್ ಮಷಿನರಿ ವರ್ಕ್ ಮಾಡ್ತಾ ಇದೆ. ಸಿಎಂ ರವರು ಡಿಸಿ ರವರನ್ನ ಮನೆಗೆ ಕರೆಸಿಕೊಂಡು ಅವರಿಗೆ ಇರುವ ಅವರೇ ಇರುವಂತಹ ಸ್ಥಳಕ್ಕೆ ಕರೆಸಿಕೊಂಡು ಸಿಎಂ ರವರು ಮಾತನಾಡಿದ್ದಾರೆ ಅನ್ನೋ ಮಾಹಿತಿ ನನಗೆ ಸಿಕ್ಕಿದೆ. ಇಟ್ ಈಸ್ ಟೋಟಲ್ ಬ್ರೇಕಿಂಗ್ ಆಫ್ ಲಾ, ಇದು ಎಲ್ಲೂ ನಡೆಯೋಲ್ಲ ಎಂದು ಹೇಳಿರುವ ವಿಡಿಯೋ ಪ್ರಸಾರವನ್ನು ಆಧರಿಸಿ ನೀವು ಹೇಳಿರುವ ಈ ಅಂಶಗಳು ಮಂಡ್ಯ ಜಿಲ್ಲೆಯ ಚುನಾವಣಾಧಿಕಾರಿ ಹಾಗೂ ಜಿಲ್ಲಾಧಿಕಾರಿಯಾದ ನನ್ನ ವ್ಯಕ್ತಿತ್ವವನ್ನು ಸಾಮಾಜಿಕವಾಗಿ ಘಾಸಿಗೊಳಿಸುವ ಒಂದೇ ಉದ್ದೇಶದಿಂದ ಊಹಾಪೋಹದ ಮಾಹಿತಿಯನ್ನು ಅಧಿಕೃತವೆಂದು ತಾವು ಹೇಳಿಕೆ ನೀಡಿರುವುದು ಕಂಡುಬಂದಿರುತ್ತದೆ ಅನ್ನುವಂಥದ್ದನ್ನ ಈ ಒಂದು ನೋಟಿಸ್ನಲ್ಲಿ ಪ್ರಸ್ತಾಪಿಸಲಾಗಿದೆ. ಅಷ್ಟೇ ಅಲ್ಲದೆ ಈ ಹಿನ್ನೆಲೆಯಿಂದ ಐಪಿಸಿ ಸೆಕ್ಷನ್ 180 ಅಡಿಯಲ್ಲಿ ನಿಮ್ಮ ಮೇಲೆ ಏಕೆ ಕ್ರಮ ಕೈಗೊಳ್ಳಬಾರದೆಂದು ಈ ನೋಟಿಸ್ ತಲುಪಿದ ಒಂದು ದಿನದೊಳಗಾಗಿ ಸಮಜಾಯಿಷಿ ನೀಡುವುದು, ಇಲ್ಲವೇ ತಮ್ಮ ಹೇಳಿಕೆ ಏನೂ ಇಲ್ಲವೆಂದು ಭಾವಿಸಿ ಕಾನೂನು ಕ್ರಮ ಕೈಗೊಳ್ಳಲಾಗುವುದೆಂದು ತಿಳಿಸಿದೆ ಅನ್ನುವಂಥದ್ದನ್ನ ಈ ನೋಟಿಸ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಎಸ್, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಮಲತಾ ಅವರು ಹೇಳಿರುವಂತಹ ಮಾತು ಏನು ಅನ್ನೋದನ್ನು ಕೂಡ ನಾವು ನೋಡೋಣ. ಸುಮಲತಾ ಅವರು ಪ್ರಚಾರದ ಸಂದರ್ಭದಲ್ಲಿ ಹೇಳಿರ್ತಕ್ಕಂಥ ಇವತ್ತು ಮಾತನಾಡುವಂತಹ ಸಂದರ್ಭದಲ್ಲಿ ಅವರು ಹೇಳಿರ್ತಕ್ಕಂತಹ ಮಾಹಿತಿ ಏನು ಅನ್ನೋದನ್ನು ನೋಡೋಣ.
ನಾಮಿನೇಷನ್ ಪೇಪರ್ಸ್ ಅಲ್ಲಿ ಎರರ್ ಇದೆ. ಆ ತಪ್ಪನ್ನ ಮುಚ್ಚಿಡೋಕೆ ಒಂದು ಅಫಿಷಿಯಲ್ ಮೆಷಿನರಿ ಎಲ್ಲ ಅಲ್ಲಿ ವರ್ಕ್ ಆಗ್ತಾ ಇದೆ. ಇದು ಆಕ್ಚುಲಿ ಕೋಡ್ ಆಫ್ ಕಾಂಡಕ್ಟ್ ಪ್ರಕಾರ ನೋಡಿದ್ರು, ಇನ್ನೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಪ್ರಕಾರ ನೋಡಿದ್ರು, ಎಲ್ಲ ಥರದ ನಿಯಮಗಳನ್ನ ಬ್ರೇಕ್ ಮಾಡ್ತಾ ಇದ್ದಾರೆ. ಎಲ್ಲ ಥರದ್ದು. ನನಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಇವರು DC ಅವ್ರನ್ನ ಮನೆಗೆ ಕರೆಸ್ಕೊಂಡು ಮಾತಾಡಿದ್ದಾರೆ. ಅವ್ರು ಇದ್ದಿದ್ದ ಕಡೆಗೆ CM ಅವರು ಅವ್ರನ್ನ ಕರೆಸ್ಕೊಂಡು ಮಾತಾಡಿದ್ದಾರೆ ಅನ್ನೋ ಮಾಹಿತಿನೂ ಸಿಕ್ಕಿದೆ ನನಗೆ. ಇದು ಟೋಟಲ್ ಬ್ರೇಕಿಂಗ್ ಆಫ್ ರೂಲ್ಸ್. ಅಂದ್ರೆ ಎಲ್ಲೂ ನಡೆಯಲ್ಲ ಈ ತರ. ಇವರು ಒಂದ್ ಕಡೆ IT ದಾಳಿಯನ್ನ ಅದೆಂಗೆ ಸೆಂಟ್ರಲ್ ಗವರ್ಮೆಂಟ್ ನ ಬ್ಲೇಮ್ ಮಾಡ್ತಿದ್ದಾರೆ, ಅಫಿಷಿಯಲ್ ಮೆಷಿನರಿ ದೌರ್ಜನ್ಯ ಮಾಡ್ತಿದ್ದಾರೆ. ಇವರಿಲ್ಲಿ ಮಾಡ್ತಿರೋ ಕೆಲಸ ಏನು? ನಾಮಿನೇಷನ್ ಪೇಪರ್ಸ್ ಅಲ್ಲಿ ಎರರ್ ಇದೆ. ಇದು ಸುಮಲತಾ ಅವರು ಇವತ್ತು ನೀಡಿದಂತಹ ಹೇಳಿಕೆ. ಈಗ ನಮ್ಮ ಜೊತೆಗೆ ಸ್ವತಃ ಸುಮಲತಾ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಸುಮಲತಾ ಅವರೇ, ಈಗಾಗಲೇ ತಮಗೊಂದು ನೋಟಿಸ್ ಅನ್ನ ಜಾರಿ ಮಾಡಿರುವಂತದ್ದು ಚುನಾವಣಾಧಿಕಾರಿಯಾಗಿರುವಂತಹ ಮಂಜುಶ್ರೀ ಅವರು, ನೀವು ಇವತ್ತು ನೀಡಿರುವಂತಹ ಹೇಳಿಕೆಯನ್ನು ಆಧರಿಸಿ ಅನ್ನುವಂತನ್ನ ಕೇಳಿದ್ದಾರೆ ಮತ್ತು ನೀವು ಒಂದೇ ದಿವಸದಲ್ಲಿ ಇದಕ್ಕೆ ಉತ್ತರ ಕೊಡಬೇಕು ಅನ್ನೋದನ್ನು ಕೂಡ ತಿಳಿಸಿದ್ದಾರೆ. ಜಸ್ಟ್ ಸಂಪರ್ಕ ಕಡಿತಗೊಂಡಿದೆ. ಈಗಾಗಲೇ ನಾವು ಸುಮಲತಾ ಅವರು ನೀಡಿದಂತಹ ಹೇಳಿಕೆಯನ್ನು ನಾವು ಗಮನಿಸಿದ್ವಿ. ಯಾವ ರೀತಿಯಾಗಿ ಅವರು ಹೇಳಿಕೆಯನ್ನು ನೀಡಿದ್ರು, ನನಗೆ ಇದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಸಿಕ್ಕಿದೆ ಅನ್ನುವಂಥದ್ದನ್ನ ಅವರು ಆ ಒಂದು ಉಲ್ಲೇಖದಲ್ಲಿ ಹೇಳಿರ್ತಕ್ಕಂಥದ್ದು. ಆದರೆ ಇದು ನನ್ನ ವೈಯಕ್ತಿಕವಾಗಿ, ಸಾಮಾಜಿಕವಾಗಿ ನನಗೆ ಇದು ನನ್ನ ವ್ಯಕ್ತಿತ್ವಕ್ಕೆ ಧಕ್ಕೆಯಾಗತ್ತೆ ಅನ್ನುವಂತಹ ಮಾತನ್ನ ಜಿಲ್ಲಾಧಿಕಾರಿಯವರು ಹೇಳಿ ಈ ನೋಟಿಸನ್ನು ಜಾರಿಗೊಳಿಸಿದ್ದಾರೆ.